సార్ హ్యాండిక్యాప్డ్ ముసలోడు ఆటో చేసుకొని అయ్యేళ్ళకి పోయి దుడ్లు ముసలోడు పోస్ట్ ఆఫీస్ ఇతకు వచ్చి ఇచ్చేవాడు. ಪೋಸ್ಟ್ ಆಫೀಸ್ ಅಲ್ಲ ಹ್ಯಾಂಡಿಕ್ಯಾಪ್ಗೆ ಅಲ್ಲೇ ಹೋಗಿ ಕೊಡ್ತಾರ ದುಡ್ಡು ಎತ್ಕೊಂಡ್ ತಾವಲ್ಲ ಹೇಳಕ್ತಾರೆ ಮುಸಲೋಡು ಪೋಸ್ಟ್ ಆಫೀಸ್ ಕೊಡ್ತಾರೆ ಅಲ್ಲ ಸರ್ ಹ್ಯಾಂಡಿಕ್ಯಾಪ್ಡ್ ರೋಡ್ ಅದು ಮನೆ ಹತ್ರ ಇವ್ರು ಏನ್ ಹೇಳ್ತಾರೆ, ಇವರೇ ಹೋಗಲ್ ತಗೊಂಡ್ಬರ್ಬೇಕು ಅಂತ. ಪೋಸ್ಟ್ ಆಫೀಸ್ ಅವ್ರಿಗೆ ಬೇಕಾದ್ರೆ ಯಾರು ಪೋಸ್ಟ್ ಮಾಸ್ಟರ್? ಯಾರು ಪೋಸ್ಟ್ ಮಾಸ್ಟರ್ ಅಮ್ಮ? ಹಳೆಹಳ್ಳಿ ಹಳೆಹಳ್ಳಿ ಪೋಸ್ಟ್ ಮಾಸ್ಟರ್ ಹೆಸರು ಒದ್ದುಂಡು ಮಾತಾಡಿ. ಹಳೆಹಳ್ಳಿ ಪೋಸ್ಟ್ ಮಾಸ್ಟರ್ ನಂಬರ್ ಇದೆಯಾ? ಪೋಸ್ಟ್ ಮಾಸ್ಟರ್ ಹಳೆಹಳ್ಳಿ ಫೋನ್ ಮಾಡ್ಕೊಡಿ. ಏಮ ಅವಳ ಪೇರೇಮೆ? ಮುನೇಕಾಯ మాట మునయక్కమ్మ. చెప్పండి కుప్పనే కాలే అది ఈడుండే అక్క. ఒక 5-6 జనం ఉండరు అట్లా. 5-6 జనం ఉండరు ఇట్లేదా ఆటో చేసుకొని పోయి దుడ్లు ఎత్తుకుందాం వాళ్ళు పింఛన్ ಮನೆಗೆ ಕೊಡ್ತಾರ ತಾನೆ? ತಂಡು ಫುಡ್ ಮೇಡಮ್ ಅದು ಕಾಡ್ಚಿಕ್ನಲ್ಲಿ ಸ್ಮಶಾನದ್ದು ಬೇಗ ಕ್ಲಿಯರ್ ಮಾಡಿ. ఇదే మా ఎప్పుడు ఇద్దరు ఫైనల్ మాకు ఇద్దరు ఎవరు ఇట్లా మా వాడు పెద్ద నా కొడుకు జమీన్ ఇస్తా ఉన్నా ఎవరి చేతిలో అడుగుಟ್ಟು ఇస్తా ఉండలే. ಅದೇ ಇವ್ರ ತಂದೆಗೆ ಇಬ್ರು ಹೆಂಡತಿ ಅಂದ್ರಂತೆ, ದೊಡ್ಡ ಹೆಂಡತಿ ಮಕ್ಕಳು ಜಮೀನು ಇವ್ರು ಕೊಡ್ದಿಲ್ವಂತೆ. ಪಣೆ ಆಗಿದೆ ಇಬ್ರು ನಮ್ಮ ನಮ್ ಚೆನ್ನಿ ರೆಕಾರ್ಡ್ ಆಗಿದ್ರೆ ಚಿಕ್ಕ ಅಂತಿದ್ರೆ ರೆಕಾರ್ಡ್ ಆಗಿದ್ರೆ ಮಾತ್ರ. ఇప్పుడు మీ అమ్మ రెండో పెండ్లమా మొత్తం పెండ్లమా? రెండో పెళ్ళాం. అవునా? వాడు ఇచ్చేలా అంటారు నాకు అడుగు. ಹಿಂಗೆ ಎರಡನೇ ಮದುವೆ ಆದ? ಸರ್ ಆಕ್ಚುಲಿ అదే ఇక అది పెండ్లి రిజిస్టర్ అయిందల్ల. ఇప్పుడు మొదటో పెండ్లం రెండో పెండ్లం ఉంటుంది కదా. పోస్ట్ మాస్టర్ పోಸ್ಟ್ ಮಾಸ್ಟರ್. ಹಲೋ ಸರ್, ಇವ್ರ ಪೇರ್ಲೆ ಮುನೇಕಾಯ మాట ನಾನು ನಾಗರಬಾವಿಯಲ್ಲಿದ್ದೀನಿ. ವಯಸ್ಸಾಗಿರೋರ್ಗೆ ನೀವು ಅದೇ ಪೆನ್ಷನ್ ಪೋಸ್ಟ್ ಆಫೀಸ್ಗೆ ಬಂದು ತಗೊಳ್ಳಿ ಅಂತೀರಂತಲ್ಲ, ಮನೆ ಹತ್ರ ಕೊಡ್ಬೇಕಲ್ಲ, ಡಿಸೇಬಲ್ಡ್ ಎಲ್ಲ ಇದಾರೆ. ಇಲ್ಲ ಸ್ವಲ್ಪ ನೋಡಿ, 5-6 ಜನ ಅವ್ರು ಡಿಸೇಬಲ್ಡ್ ಇದಾರೆ, ನಾವು ಆಟೋ ಮಾಡ್ಕೊಂಡು ಹಳೆಹಳ್ಳಿ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು, ಮನೆಗೆ ಯಾಕೆ ಕೊಡಲ್ಲ ಅಂತ ಜನ ಪ್ರಶ್ನಿಸ್ತಾ ಇದಾರೆ. వచ్చింది మా సురికినే వంశవృక్షం వేపించే ನೀವ್ ಇನ್ಮೇಲೆ ಮನೆಗೆ ಕೊಡಿ, ದಯವಿಟ್ಟು ಕರ್ಸ್ಕೋಬೇಡಿ. ಅಲ್ಲಿ చెప్పి కంప్లైంట్ ಇಂಟಿಗೆ ಇಸ್ತಾರಲ್ಲ. ಈಗ ಈ ಊರ್ದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಕ್ಕ, ಹಳೆಹಳ್ಳಿದು ಶೌಚಾಲಯದ ಕಂಪ್ಲೀಟ್ ಮಾಡ್ತೀನಿ, ಆ ಸ್ಪೋರ್ಟ್ಸ್ ಫೀಲ್ಡ್ಗೆ 3 ಎಕರೆ ಅಲಾಟ್ ಮಾಡ್ತೀನಿ ತಮ್ಮ, ನಾನು ಮಾಡ್ತೀನಿ, ಅದು ಚೆಕ್ ಮಾಡಿ ಅಣ್ಣ. ಈ ಊರ್ಗೆ ವಾಟರ್ ಫಿಲ್ಟ್ರು, ಪಕ್ಕೂರ್ಗೆ ವಾಟರ್ ಫಿಲ್ಟ್ರ್ ಇಮಿಡಿಯೇಟ್ ಆಗಿ ಹಾಕ್ಸ್ತೀನಿ. ಈಗ ರೋಡ್ ಗುದ್ಲಿ ಪೂಜೆ ಮಾಡ್ತೀನಿ, ಈಗ ಶಾಲೆ ಕೊಟ್ಟಡೆ ನೋಡೋಣ, ನಡೀರಿ ಚಲೋ. ಮೇಡಮ್ ಈಗ ಇವರು ಪ್ರೈವೇಟ್ ಲ್ಯಾಂಡ್, ಇವ್ರು ಇಲ್ಲಿ ಕೊಡಕ್ ರೆಡಿ ಇದಾರೆ ವಾಟರ್ ಫಿಲ್ಟರ್ಗೆ. ನಿಮ್ಗೆ ಏನದು ಬರ್ಕೊಡ್ಬೇಕೇನಮ್ಮ? ಹೌದು ಸರ್. ಎಷ್ಟು ಬರ್ಕೊಡ್ಬೇಕು ಸರ್? ನಮ್ಗೆ 20-30 అనుకూలం ಅಂತ 20-30 ಅದು ನೀವು ಬರ್ಸ್ಕೊಂಡು ಅದು ಪ್ರೊಸೀಜರ್. ವಾಟರ್ ರೂರಲ್ ವಾಟರ್ ಅಲ್ಲಲ್ಲ, ವಾಟರ್ ಸಪ್ಲೈ ಅವರು ಡಿಪಾರ್ಟ್ಮೆಂಟ್. ನಮ್ಮ ಹೆಸರು ನಮ್ ಲೀಡರ್ ಮೇಡಮ್ NG ರಾಮಪ್ಪ. ಸರ್ ನಮ್ಮ ತಂದೆ ಅದು ಬರ್ಕೊಳ್ಳಿ ಮೇಡಮ್. ಇಡೇಪಿದ್ದಮ್ಲೇನಾ? అవునా ಅಮ್ಮ, ಇಲ್ಲಿ ಆಗ್ಬೋದಮ್ಮ? ಪಾಸಿಬಿಲಿಟೀಸ್ ಇದೆಯಾ? ಅದೇ ಸರ್, ನಾವು ಇದು ನೋಡ್ಕೊಳ್ತೀವಿ ಸರ್. ನಾವು ನಮ್ಮ ವಾಟರ್ ಇದರಿಂದ ಸೋರ್ಸ್ ಇಂದ ಫಿಲ್ಟರ್ಗೆ ಎಲ್ಲಿಂದ ಕೊಡ್ಬೇಕು ಮೇಡಮ್? ಅದು ಇಲ್ಲಿಂದಾನೆ ಸರ್, ನಮ್ ಬೋರ್ವೆಲ್ ಇರುತ್ತಲ್ಲ ಅಲ್ಲಿಂದ ಕೊಡ್ಬೇಕಾಗುತ್ತೆ. ಈಡೆ ಎಪ್ಪಿದ್ದಮ್ಲೆ ಬಾಗುಂದೂರ್ಗೆ ಸರ್. ఇదిరంత వంకొస్తుంది ఆడదంక వేసుకున్నామా, ఇదిరంత ఈడదంక వేసుకున్నామా. ఈ రెండు ಮೇಡಮ್ ಒಂದು ಕೆಲಸ ಮಾಡಿ, 2 ఊర్లు ಫೇಸಿಂಗ್ ಹಿಂಗ್ ಮಾಡಿ. ಯಾಕೆ ಗೊತ್ತಾ, ರೋಡ್ ಸೈಡ್ ಮಾಡಿದ್ರೆ ಏನಾಗುತ್ತೆ, ಜನ ಇಟ್ಕೊಳ್ಳೋವಾಗ ಸುಮ್ಮನೆ ಗಾಡಿಗಳು ಹೋಗೋವಾಗ ನೀವು ಇದೆಲ್ಲ ಯೋಚನೆ ಮಾಡಿ. ಈಗ ಜನ ಅಲ್ಲಿ ನಿಂತ್ಕೊಂತ ಕ್ಯೂ ಅನ್ಕೊಳ್ಳಿ, ಯಾವ್ದೋ ಗಾಡಿ ಟಚ್ ಆಗುತ್ತೆ, ಫೇಸಿಂಗ್ ಹಿಂಗ್ ಮಾಡಿದ್ರೆ ಜನ ಈ ಕಡೆ ನಿಲ್ತಾರೆ. ಏಮನ ಕರೆಕ್ಟ್ ಲೇಟ್ ಸರ್. ಇವಾಗ ಹಬ್ಬ ಟೈಮ್ ಎಟ್ಲುಂಟು ನೈಟ್ಲ ಯಾವ್ದೋ ಗಾಡಿ ಹೊರಗಡೆ ಇದೆ, ಅದದ್ದು ಹಿಂಗ್ ಮೆಜರ್ ಮಾಡಿಸಿ ಕಾವಚ್ಚಮ್ಮನ. ನೀನ್ ಇಮಿಡಿಯೇಟ್ ಸ್ಟಾರ್ಟ್ ಸೇಪಿಸ್ತಪ್ಪನಿ. ನೀವು ಎಷ್ಟು ದಿನದಲ್ಲಿ ಕ್ಲಿಯರೆನ್ಸ್ ಕೊಡ್ತೀರಮ್ಮ? ಇವ್ರು ಬರ್ಕೊಟ್ರೆ ನಮ್ದೇನ ಸರ್ ಬರ್ಕೊಂಡು ನಾನು ವಾಟರ್ ಫಿಲ್ಟರ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಬೇಗ. ಸರಿ. ಈಗ ಒಂದು ಸ್ಕೂಲ್ ಕೊಠಡಿ ಎಲ್ಲಿ ಕೇಳ್ತಾ ಇರೋದು? ಈಗ ಡೆಮಾಲಿಷನ್ ಅದ ಇದಾ? ಅಂಗನವಾಡಿ ಕಿಚನ್ ಇದು 2 ರೂಮ್ ಈಗ ಡೆಮಾಲಿಷನ್ ಅಪ್ರೂವಲ್ ಸಿಕ್ಕಿದೆ ಸರ್. ಇನ್ನೊಂದು 2-3 ದಿನದಲ್ಲಿ ಇದು ಕೆಡವಾಗ್ತೀವಿ ಸರ್. ಓಕೆ, ಇದು ಹೊಡಿತೀರಾ? ಆ ಟೆಂಪ್ರರಿ ಮಕ್ಕಳೆಲ್ಲಿ ಇರ್ತಾರೆ ಸರ್? 6 ರೂಮ್ ಚೆನ್ನಾಗಿದೆ. 6 ರೂಮ್ ಅಲ್ಲಿ ಕ್ಲಾಸಸ್ ಮಾಡ್ತಿದ್ದಾರೆ ಸರ್. ಸರಿ ಸರ್, ಅಷ್ಟೇ 4 జన ఇదారు. సార్ సార్ ఇది అయినందుకు హైట్ సేవ్ సార్. హైట్ చేయకపోతే అది హైట్ ఉంది, ఇది డౌన్ ఉంది.
దానికి నీళ్ళు వాళ్ళకి ఇంజనీర్ కట్టి చెప్పి హైట్ చేసుకొని ಏನ್ ಮಾಡೋದು ಈಗ ಇದು ನೀವು ಅಂಗನವಾಡಿಗೆ ಆಗಿರೋದು ಸ್ಕೂಲ್ಗ ಅಂಗನವಾಡಿಗೆ ಸರ್ ಅಂಗನವಾಡಿ ಇಲ್ಲಿ ಕಟ್ಟಬೇಕಂತ ಈ ಪ್ಲಾನ್ ಇದೆ ಸರ್. ಪ್ಲಾನ್ ಓಕೆ ಅದೊಂದು ರೂಮ್ ಆಗುತ್ತೆ ಹೌದು ಸರ್ ಒಂದು ಅಂಗನವಾಡಿ ಸ್ಟ್ರೆಂತ್ ಎಷ್ಟು ಅಂಗನವಾಡಿ ಮೇಡಮ್ 5 ಜನ ಏನು 5 ಹಾಕ ಓಕೆ ಈಗ ಇವರು ಸ್ಕೂಲ್ ಕೊಠಡಿ ಯಾವುದು ಸರ್ ಅದಿದೆ ಸರ್ ಕೊಠಡಿ ಒಂದಿದೆ ಚೆನ್ನಾಗಿದೆ ಸರ್ ಅದು. ನಾ ಇದು ಈ ವಾರಂలో కొట్టేపిస్తాంలేండి ನಡೆಸಿದ್ದು ಅಂಗನವಾಡಿ ಸರಕ ನಾವು ಬಾಡಿಗೆ ರೂಮ್ ಅಲ್ಲಿ ತಗೊಂತೀವಿ ಸರ್. ಅಕ್ಕ ಇದೀಗ ಒಂದು ಈ ವಾರದಲ್ಲಿ ಹೊಡಿತಾರಕ್ಕ 3 days ಅಲ್ಲಿ ಇದು ಈ 3 ದಿನದಲ್ಲಿ ಹೊಡೆದು ಕಟ್ತಾರೆ